ವೇದಿಕೆಯಲ್ಲಿರುವಂಥ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಗಣನಾಥ ಶೆಟ್ಟಿ ಎಕಾರ್ ಅವರೇ, ನಮ್ಮ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂಥ ಶ್ರೀ ಪ್ರಶಾಂತ್ ಕಾಜವ ಅವರೇ, ಈ ಕಾರ್ಯಕ್ರಮ ನಡೆಯಲಿಕ್ಕೆ ಕಾರಣಕರ್ತರಾಗಿರುವಂಥ ಡಾಕ್ಟರ್ ದೇವೇಂದ್ರ ಅವರೇ, ಅಂದಾನಿ ಅವರೇ ಮತ್ತು ಶೇಷಪ್ಪ ಅವರೇ, ಮತ್ತು ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ರಾಚಪ್ಪ ಸರ್ ಅವರೇ, ಸಕ್ರಿ ನಾಯಕ್ ಅವರೇ ಮತ್ತು ಕವಿತಾ ML ಅವರೇ, ಮತ್ತು ಪರೋಕ್ಷವಾಗಿ ಸಹಕರಿಸಿದಂಥ ನನ್ನ ಕಾಲೇಜಿನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಬೇರೆ ಬೇರೆ ಕಾಲೇಜಿನ ಬಂದಂಥ ವಿದ್ಯಾರ್ಥಿಗಳೇ, ಉಪನ್ಯಾಸಕರೇ. ಬಹುಶಃ ರಾಷ್ಟ್ರೀಯ ವಿಚಾರ ಸಂಕಿರಣ ಅಂದರೆ ನಿಮಗೆ ಒಂದು ಖುಷಿ ಆಗಬೇಕು. ಯಾಕೆಂದರೆ ಸಾಮಾನ್ಯವಾಗಿ ರಾಷ್ಟ್ರೀಯ ವಿಚಾರ ಸಂಕಿರಣ ಅಂದರೆ ಅದು ಉಪನ್ಯಾಸಕರಿಗೆ. ಆದರೆ ಈ ದಿವಸದ ಕಾರ್ಯಕ್ರಮದ ವೈಶಿಷ್ಟ್ಯ ಏನಂದರೆ, ವಿದ್ಯಾರ್ಥಿಗಳಿದ್ದೀರಾ, ನಿಮಗೆ ಇಂಥ ಅವಕಾಶಗಳು ತುಂಬ ಕಡಿಮೆ. ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವಂಥದ್ದು ಬಹುಶಃ ಸಿಲೆಕ್ಟೆಡ್ ಅಂದರೆ 1-2-3 ಜನ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರ್ತಾರೆ ಅಧ್ಯಾಪಕರು ಇರುವಾಗ ಅಷ್ಟೇ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ನಿಮಗೆ ಬೇರೆ ಬೇರೆ ಇಲಾಖೆಗಳು ಮಾಡಿಕೊಟ್ಟಿದೆ. ಬೆಂಗಳೂರು ವಿಶ್ವವಿದ್ಯಾಲಯ, ಸಮಾಜ ಕಲ್ಯಾಣ ಇಲಾಖೆ, ಮಂಗಳೂರು ರಾಷ್ಟ್ರೀಯ ಸೇವಾ ಯೋಜನಾ ವಿಭಾಗ ಇವರೆಲ್ಲ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅದಕ್ಕೆ ಒಂದು ಎಡಿಷನ್ ಸೇರಿಸಬೇಕಿತ್ತು. ಅಂದರೆ ಕೊನೆಯ ಒಂದು ಸೆಷನ್ ಇಟ್ಟು, ಅಂದರೆ ಈ ವಿದ್ಯಾರ್ಥಿಗಳಿಗೆ ಅಂಬೇಡ್ಕರ್ ಕುರಿತಾಗಿ ಅವರ ಕಾಲೇಜಲ್ಲಿ ಒಂದು ಪ್ರಬಂಧ ಏರ್ಪಡಿಸಿ ಅದರಲ್ಲಿ ಸಿಲೆಕ್ಟೆಡ್ ಪ್ರಬಂಧಗಳನ್ನು ಕೊನೆಯ ಸೆಷನಲ್ಲಿ ಇಲ್ಲಿ ಇಟ್ಟಿದ್ರೆ ಅಂಬೇಡ್ಕರ್ ಕುರಿತಾಗಿ ಅವರು ಖಂಡಿತ ಓದಿ ಬರ್ತಾ ಇದ್ರು. ಸೊ ಆ ಒಂದು ಸೆಷನ್ ಇಡಬೇಕಿತ್ತು. ಯಾಕಂದರೆ ಇಟ್ಟಿದ್ರೆ ತುಂಬ ಖುಷಿ ಆಗ್ತಿತ್ತು, ಇನ್ನಷ್ಟು ಖಂಡಿತ ಖುಷಿ ಆಗ್ತಿತ್ತು. ಈ ವೇದಿಕೆಯಲ್ಲಿ ಅತ್ಯಂತ ಸೊಗಸಾಗಿ ನಮ್ಮ ಗನ್ನಾಥ್ ಸರ್ ಅವರು ಮಾತಾಡಿದ್ದಾರೆ ಮತ್ತು ಹೃದಯದಿಂದ ನಮ್ಮ ಕಾಲೇಜಿನ ಕಾರ್ಯಾಧ್ಯಕ್ಷರಾದಂಥ ಪ್ರಶಾಂತ್ ಕಾಜವ್ ಅವರು ಮಾತಾಡಿದ್ದಾರೆ. ಬಹುಶಃ ಅವರ ಅಂದರೆ ಅಂಬೇಡ್ಕರ್ ಕುರಿತಾಗಿ ಶಿಕ್ಷಣ ಪಡೆದಿದ್ರೆ ವಿಸ್ತೃತವಾಗಿ ಓದಿ ಇನ್ನಷ್ಟು ಮಾಹಿತಿಗಳನ್ನು ಖಂಡಿತ ನಮಗೆ ಕೊಡ್ತಾ ಇದ್ರು. ಆದರೆ ಆ ಸಾಮಾಜಿಕ ನ್ಯಾಯದ ಕಾಳಜಿ ಅವರ ಮಾತುಗಳಲ್ಲಿ ನಮಗೆ ಖಂಡಿತ, ಅಂಬೇಡ್ಕರ್ ಪ್ರತಿಪಾದಿಸುವಂಥ ಸಾಮಾಜಿಕ ನ್ಯಾಯದ ಕಾಳಜಿ ನಮಗೆ ಖಂಡಿತ ಕಂಡು ಬರುತ್ತೆ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ, 1-2-3 ನಿಮಿಷ ಅಷ್ಟೇ. ಒಂದು 4 ಅಂಶಗಳನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಅಂಬೇಡ್ಕರ್ ಅಂದ ತಕ್ಷಣ ಬಹುಶಃ ಇವತ್ತಿನ ವಿಷಯದ ಕುರಿತಾಗಿ ಮಾತಾಡಲ್ಲ, ನನಗೇನು ಪ್ರಮುಖ ಅಂತ ತಿಳಿಸುತ್ತೆ ಅಷ್ಟನ್ನೇ ಮಾತಾಡ್ತೇನೆ. ಯಾಕಂದರೆ ಇವತ್ತಿನ ವಿಷಯದ ಕುರಿತಾಗಿ ಸಂಪನ್ಮೂಲ ವ್ಯಕ್ತಿಗಳಿದ್ದೀರಾ. ಅಂಬೇಡ್ಕರ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಭಾರತದ ಸಂವಿಧಾನ. ಯಾಕೆಂದರೆ ರಚನಾ ಸಮಿತಿಯ ಅಧ್ಯಕ್ಷರು ಅವರಾಗಿ ಸಂವಿಧಾನ ರೂಪುಗೊಳ್ಳುವಲ್ಲಿ ಅವರ ಪ್ರಮುಖ ಕೊಡುಗೆ ಇದೆ. ಯಾಕೆ ಸಂವಿಧಾನ ಯಾಕೆ ಪ್ರಮುಖ? ಇದು ನಿಮಗೆ ಗೊತ್ತಿಲ್ಲದೆ ನಡೆದಂಥ ಸಾಮಾಜಿಕ ಕ್ರಾಂತಿ. ಯಾಕೆಂದರೆ ಭಾರತದಲ್ಲಿ ನೀವು ಎಲ್ಲರೂ ಸಮಾನರು ಅಂತ ಹೇಳುವಾಗ ಯಾರೂ ಒಪ್ಕೊಳ್ಳೋದಿಲ್ಲ, ಆದರೆ ಅದನ್ನು ಪ್ರತಿಪಾದನೆ ಮಾಡಿದ್ದು ಸಂವಿಧಾನ. ಸೊ ಭಾರತದ ಸಂವಿಧಾನ ಏನಿದೆ ಒಂದು ಸಾಮಾಜಿಕ ಕ್ರಾಂತಿ ಮಾಡುತ್ತೆ. ಅದರ ಕೊಡುಗೆ ನಮ್ಮ ಅಂಬೇಡ್ಕರ್ ಅವರು ಮಾಡಿದ್ದು. ಇನ್ನೊಂದು, ಆ ಸಂವಿಧಾನದಲ್ಲಿ ಅತ್ಯಂತ ಪ್ರಮುಖ ಕೊಡುಗೆ ಆ್ಯಕ್ಚುಲಿ ಇದು ಮಾಧವ ಕೋಸ್ಲಾ ಅನ್ನುವಂಥ ವಿದ್ವಾಂಸರು ಹೇಳ್ತಾರೆ. ಯಾಕೆಂದರೆ ಸಂವಿಧಾನದಲ್ಲಿ ಸಾರ್ವತ್ರಿಕ ಮತದಾನ ಪದ್ಧತಿ ಸೇರುವುದಕ್ಕೆ ಅಂಬೇಡ್ಕರ್ ಕಾರಣ. ಆ ಸಾರ್ವತ್ರಿಕ ಮತದಾನ ಪದ್ಧತಿ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಅಧಿಕಾರ. ಸೊ ಅಧಿಕಾರ ಯಾವುದೇ ಶಿಕ್ಷಣ ಅಥವಾ ಆಸ್ತಿಯ ಸೀಮಿತತೆ ಇಲ್ಲದೆ ಎಲ್ರಿಗೂ ದೊರಕೋದಕ್ಕೆ ಕಾರಣ ಅಂಬೇಡ್ಕರ್. ಆ ಕಾರಣದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ಬೇಕು. ಎರಡನೆಯದು ಶಿಕ್ಷಣ. ಅಂಬೇಡ್ಕರ್ ಅವರು ಅತ್ಯಂತ ಪ್ರಾಮುಖ್ಯತೆ ಕೊಡೋದು ಶಿಕ್ಷಣಕ್ಕೆ. ಉದಾಹರಣೆಗೆ ನನ್ನ ನೆನಪು ಸರಿ ಇದ್ದರೆ 1924ರಲ್ಲಿ ಬಹಿಷ್ಕಾರ ಹಿತರಕ್ಷಣಾ ಸಮಿತಿ ಅಂತ ಸ್ಥಾಪಿಸ್ತಾರೆ. ಅದರಲ್ಲಿ ಆರ್ಗನೈಸ್, ಎಜುಕೇಟ್ ಈ 3 ಒಂದು ಘೋಷಣೆಯನ್ನು ಕೊಡ್ತಾರೆ. ಯಾಕೆಂದರೆ ಒಬ್ಬ ಕೆಳ ದಮನಿತ ವರ್ಗಕ್ಕೆ ಶಿಕ್ಷಣ ದೊರಕಿದ ತಕ್ಷಣ ಅವರು ಸಮಾನ ನೆಲೆಗೆ, ಸಮಾನ ವ್ಯವಸ್ಥೆಗೆ ಪ್ರಯತ್ನ ಪಡ್ತಾರೆ. ಆದ್ದರಿಂದ ಅವರು ಒಬ್ಬ ಆರಂಭದ ಹಂತದಿಂದಲೂ ಕೂಡ ಭಾರತೀಯರು ಎಲ್ಲರೂ ಕೂಡ, ದಲಿತರು, ಬಡವರು ಎಲ್ಲರೂ ಕೂಡ ಶಿಕ್ಷಣ ಪಡೆಯುವುದಕ್ಕೆ ಒತ್ತು ನೀಡ್ತಾರೆ. ಸ್ವತಃ ಅವರೇ ಮತ್ತು ಇನ್ನಿತರ ಸರ್ಕಾರದ ಮೂಲಕ ಶಾಲೆಗಳನ್ನು, ಕಾಲೇಜುಗಳನ್ನು, ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಪ್ರಮುಖ ಕಾರಣಕರ್ತರಾಗ್ತಾರೆ. ಸೊ ಶಿಕ್ಷಣ ಏನಿದೆ ಸಾಮಾಜಿಕ ಸಮತೆಯನ್ನು ಸ್ಥಾಪಿಸುವ ಇನ್ನೊಂದು ಪ್ರಮುಖ ಸಾಧನ. ಅದಕ್ಕೂ ಕೂಡ ಅವರು ಮಹತ್ವ ನೀಡೋದನ್ನು ನಾವು ಕಾಣಬಹುದು. ಮೂರನೆಯದು ಬಹುಶಃ ನಮಗೆ ಜಾತಿ ವ್ಯವಸ್ಥೆ. ಸರ್ ಅವರು ಅತ್ಯಂತ ವಿಸ್ತೃತವಾಗಿ ಮಾತಾಡಿದರು. ಈ ಜಾತಿ ವ್ಯವಸ್ಥೆಯ ಅಂದರೆ ಅವರಿಗೆ ಪ್ರಕಾರ ಏನಿದೆ ಅಂದರೆ ಜಾತಿ ವ್ಯವಸ್ಥೆ ನಿಂತಿದ್ದಂಥ ಐಡಿಯಾಲಜಿ, ವಿಚಾರವಾದ, ಅದನ್ನು ನಾಶ ಮಾಡದೆ ಜಾತಿ ವ್ಯವಸ್ಥೆಯನ್ನು ನಾಶ ಮಾಡೋದು ಅಸಾಧ್ಯ. ಯಾಕೆಂದರೆ ಜಾತಿ ವ್ಯವಸ್ಥೆ ಒಬ್ಬ ಹುಟ್ಟಿದ ತಕ್ಷಣ ಸಮಾನ ನೆಲೆಯನ್ನು ಕಿತ್ತ ಹಾಕತ್ತೆ.
ಸೊ ಆ ಕಾರಣದಿಂದ ಈ ಜಾತಿ ವ್ಯವಸ್ಥೆ ನಾಶ ಆಗಬೇಕು ಅನ್ನುವಂಥ ಪ್ರತಿಪಾದನೆ ಅವರು ಮಾಡೋದನ್ನು ನಾವು ಕಾಣಬಹುದು. ಸೊ ಜಾತಿ ವ್ಯವಸ್ಥೆಯ ನಾಶದ ಮೂಲಕ ಸಮಾನ ಸಮಾಜ ಸ್ಥಾಪನೆಯಾಗಲಿ ಅನ್ನೋದು ಅವರ ಕಲ್ಪನೆ. ಅಂದರೆ ಜಾತಿ ವ್ಯವಸ್ಥೆ ಅವರಿಗೆ ಯಾಕೆ ವಿರೋಧ ಅಂದರೆ ಹುಟ್ಟಿನಿಂದ ಆ ಶ್ರೇಣೀಕೃತ ಸಮಾಜ ಸ್ಥಾಪನೆ ಆಗುತ್ತೆ. ಅಂದರೆ ಗಾಂಧಿ ಹೇಳಿದಾಗ ಇದು ಶ್ರಮದ ಮೂಲಕ ಸ್ಥಾಪನೆ ಆದಂಥ ಜಾತಿ ವ್ಯವಸ್ಥೆ ಅಂತ ಹೇಳಿದಾಗ, ಆದರೆ ಆ ಶ್ರೇಣೀಕೃತ ವ್ಯವಸ್ಥೆ ಇದೆಯಲ್ಲ ಅದು ಸಮಸ್ಯೆ ಅನ್ನೋದು ಅವರು ತಿಳಿಸ್ತಾರೆ. ಕೊನೆಯದಾಗಿ ಬಹುಶಃ ಅತ್ಯಂತ ಪ್ರಮುಖವಾಗಿ ನಾವು ಏನು ಅಂಬೇಡ್ಕರ್ ಅವರ ಕುರಿತಾಗಿರುವಂಥ ಕಲ್ಪನೆಗಳೇನೆಂದರೆ, ಅವರ ಹೋರಾಟದ ಕಾರಣದಿಂದಾಗಿ ಅವರು ಒಂದೇ ವರ್ಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ದಲಿತರನ್ನು. ಅಂದರೆ ಉದಾಹರಣೆಗೆ ಪ್ರತ್ಯೇಕ ಸಪ್ರೇಟ್ ಎಲೆಕ್ಟ್ರೇಟ್ ಆದಾಗ, ಪ್ರತ್ಯೇಕ ಮತದಾರ ಕ್ಷೇತ್ರವಾದಾಗ ಅವರು ಕಾಂಗ್ರೆಸ್ನ ವಿರುದ್ಧ ಹೋರಾಡ್ತಾರೆ, ಗಾಂಧಿ ನಿಲುವಿನ ವಿರುದ್ಧ ಹೋರಾಡ್ತಾರೆ. ಸೊ ಗಾಂಧಿ ಕಾಂಗ್ರೆಸ್ನ ವಿರುದ್ಧ ಇದ್ದಾರೆ ಅನ್ನುವಂಥ ವಾದ ಉಂಟಾಗುತ್ತೆ. ವಿದ್ಯಾರ್ಥಿಗಳೇ, ನಿಮಗೆ ಸ್ವಾತಂತ್ರ್ಯ ಹೋರಾಟ ಅನ್ನೋದು ಖಂಡಿತ ನಿಮಗೆ ಗೊತ್ತು. ಸ್ವಾತಂತ್ರ್ಯ ಹೋರಾಟ ಏನಿದೆ, ಸತತ ಹೋರಾಟದ ಅಂದರೆ 200 ವರ್ಷಗಳು, ಅತ್ಯಂತ ದೀರ್ಘಾವಧಿ ತೆಗೆದರೆ ಹಬ್ಬಕರ ಕಾರಣದಿಂದಲೂ ನಾವು ತೆಗೆದುಕೊಳ್ಬೋದು. ಆದರೆ 1757ರಿಂದ 1947ರವರೆಗೆ 200 ವರ್ಷಗಳ ವಸಾಹತು ಆಳ್ವಿಕೆ ವಿರುದ್ಧ ಸತತವಾಗಿ ಹೋರಾಟಗಳು ನಡೆಯುತ್ತೆ. ಈ ಹೋರಾಟಗಳು ಬೇರೆ ಬೇರೆ ಹಂತದಲ್ಲಿ ನಡೆಯುತ್ತೆ. ಆದರೆ ಅತ್ಯಂತ ಪ್ರಮುಖವಾಗಿ ನಾವು 1885ರಿಂದ ನಾವು ತೆಗೆದ್ರೆ, ಅಂದರೆ ಅಲ್ಲಿ 3 ವಿಭಾಗಗಳು ಸಿಗುತ್ತೆ. ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತು ಗಾಂಧಿ ಯುಗ ಅಂತ ಸಿಗುತ್ತೆ. ಪ್ರತಿಯೊಂದು ಕಾಲಘಟ್ಟದಲ್ಲೂ ಕೂಡ ಸ್ವಾತಂತ್ರ್ಯ ಹೋರಾಟ ಒಂದೊಂದು ಸೀಮಿತತೆಗೆ ಒಳಪಡುತ್ತೆ. ಉದಾಹರಣೆಗೆ ಆರಂಭದಲ್ಲಿ ಮಂದಗಾಮಿಗಳ ಕಾಲಘಟ್ಟದಲ್ಲಿ ಅವರು ಕೇಳುವಂಥ ಸ್ವಾತಂತ್ರ್ಯ ಹೋರಾಟ ಏನಿದೆ, ಸಂಪೂರ್ಣ ಸ್ವಾತಂತ್ರ್ಯ ಅಲ್ಲ, ಡೊಮಿನಿಯನ್ ಸ್ಟಾಟಸ್, ಸ್ವಾಯತ್ತತಾ ಆಳ್ವಿಕೆ ಆಗಿರುತ್ತೆ. ಅಂದರೆ ಅವರು ಕೇಳುವಂಥ ಬೇಡಿಕೆಗಳೇನಿದೆ, ಶಾಸನದಲ್ಲಿ ಅಂದರೆ ಲೆಜಿಸ್ಲೇಚರಲ್ಲಿ ಅಥವಾ ಉದ್ಯೋಗಗಳಲ್ಲಿ ನಮಗೆ ಪಾಲು ಕೊಡಿ ಅನ್ನೋದೇ ಅವರ ಬೇಡಿಕೆ. ಪಾಲು ಯಾರಿಗೆ? ವಿದ್ಯಾವಂತರಿಗೆ. ವಿದ್ಯಾವಂತರು ಯಾರು? ಇಲೀಟ್ ಕ್ಲಾಸ್. ಆದ್ದರಿಂದ ಅದು ಅವರಿಗೆ ಸೀಮಿತ ಆಗಿರುತ್ತೆ. ಎಕ್ಸ್ಟ್ರೀಮಿಸ್ಟ್ ಕಾಲಘಟ್ಟಕ್ಕೆ ಬರುವಾಗ ಆ ಬೇಡಿಕೆ ಏನಿದೆ ಕೇವಲ ರಾಜಕೀಯ ವಿಷಯಕ್ಕೆ ಸೀಮಿತ ಆಗುತ್ತೆ. ಸೋಷಿಯಲ್ ಕಾನ್ಫರೆನ್ಸ್ ನಡೆಯೋದಕ್ಕೆ ತೀವ್ರಗಾಮಿ ಕಾಲಘಟ್ಟದ ನಾಯಕರು ಅವಕಾಶನೇ ಮಾಡಿಕೊಡೋದಿಲ್ಲ. ಏಜ್ ಆಫ್ ಕನ್ಸೆಂಟ್ ಬಿಲ್ ಬರುವಾಗ ಅದಕ್ಕೂ ಕೂಡ ವಿರೋಧ ಸೂಚಿಸಲಾಗುತ್ತೆ. ಅಂದರೆ ಸಾಮಾಜಿಕ ಬದಲಾವಣೆಯನ್ನು ಬಯಸೋದಿಲ್ಲ, ಆದರೆ ರಾಜಕೀಯವಾಗಿ ಸ್ವಾತಂತ್ರ್ಯ ಬರಲಿ ಅಂತ ಪ್ರತಿಪಾದಿಸ್ತಾರೆ. ಗಾಂಧಿ ಕಾಲಘಟ್ಟಕ್ಕೆ ಬರುವಾಗ ಅವರ ಹೋರಾಟದ ವಿಧಾನದಲ್ಲಿ 2 ವಿಧಾನಗಳಿರುತ್ತೆ. ಒಂದು ನೇರವಾಗಿ ಹೋರಾಟ ಮಾಡೋದು, ಅಂದರೆ ಸ್ವಾತಂತ್ರ್ಯ ಪಡೆಯೋದು. ಇನ್ನೊಂದು ರಚನಾತ್ಮಕ ಹೋರಾಟ ಅಂತ ಹೇಳಿ. ಅವರು ಅಸ್ಪೃಶ್ಯರ ಪರವಾಗಿ ಹೋರಾಡ್ತಾರೆ, ಆದರೆ ಅವರ ಹೋರಾಟ ಏನಿದೆ ಅದು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮಲ್ಲಿ ಇರುತ್ತೆ. ಅಂದರೆ ಕ್ರಾಂತಿಕಾರಕ ಆಗಿರೋದಿಲ್ಲ, ರಚನಾತ್ಮಕ ಕಾರ್ಯಕ್ರಮಗಳಾಗಿರುತ್ತೆ. ಆದರೆ ಅಂಬೇಡ್ಕರ್ ಅದನ್ನೇ ವಿರೋಧಿಸುವುದು. ಅಂಬೇಡ್ಕರ್ ಅಂದರೆ ಡಿಗ್ನಿಟಿ ಆಫ್ ಲೈಫ್, ಗೌರವಯುತವಾದ ಜೀವನವಿಲ್ಲದ ಸ್ವಾತಂತ್ರ್ಯ ಬಂದು ಏನಾಗಬೇಕು ಅನ್ನುವ ಪ್ರಶ್ನೆ ಅವರು ಎತ್ತಾರೆ. ಆ ಪ್ರಶ್ನೆಯ ಮಹತ್ವ ನಿಮಗೆ ಗೊತ್ತಾದರೆ ಅವರ ಹೋರಾಟ ಸ್ವಾತಂತ್ರ್ಯ ಹೋರಾಟ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಬಹುಶಃ ಹೆಚ್ಚಿನ ಸಮಯ ಇಲ್ಲ, 1 ನಿಮಿಷ ಬಹುಶಃ ಜಾಸ್ತಿ ತೆಗೆದುಕೊಂಡೆ. ಸೊ ಅವಕಾಶ ಒದಗಿಸಿದಂಥ ಈ ಕಾರ್ಯಕ್ರಮದ ಸಂಯೋಜಕರಿದ್ದಾರೆ ಡಾಕ್ಟರ್ ಶೇಷಪ್ಪ ಅವರಿಗೆ ಇನ್ನೊಂದ್ಸಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದನ್ನು ಅಭಿನಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಎಲ್ಲ ಕೈ ಜೋಡಿಸಿದಂಥ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ ಮತ್ತು ಗೌರವಯುತ